ಮಾಸ್ಟರ್ 2 ಟೀ. ನಮಗೆ ಬೇಡಪ್ಪ. ಈಗೊಬ್ರು ಕೇಳ್ಕೊಂಬಂದ್ರಲ್ಲ, ಅವಾಗ ದುಡ್ಡಿಲ್ಲ ಅಂತ ಹೇಳ್ದೆ. ಇವಾಗ ನಿನಗೆ ಎಲ್ಲಿಂದ ದುಡ್ಡು ಬಂತು? ಅವ್ರಿಗೆ ಯಾಕಣ ಸುಮ್ಮನೆ ಹೆಲ್ಪ್ ಮಾಡೋದು? ಒಳ್ಳೇದು ಮಾಡಲಿಲ್ಲ ಅಂದರೆ ಪಾಪ ಕಣೋ. ಇದರಲ್ಲೇ ನಮ್ಮ ತಪ್ಪಿದೆ. ನಾನು ನಿಜ ತಾನೇ ಕೇಳಿದ್ದು. ಅಮ್ಮ ಮಗನ ಸಂಬಂಧದಲ್ಲಿ ಇದು ತಪ್ಪಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಇತರರಿಗೆ ಸ್ವಲ್ಪನಾರು ಸಹಾಯ ಮಾಡಬೇಕಲ್ವಾ? ಯೇಸು ಕ್ರಿಸ್ತನನ್ನು ದೇವರಾಗಿ ಅಂಗೀಕರಿಸಿರುವ ನಾವು ನಮ್ಮ ಬಾಳಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ 100ನೇ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಕರ್ತನು ನಮಗೋಸ್ಕರ ಮಹತ್ಕಾರ್ಯಗಳನ್ನ ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳರಾಗಿದ್ದೇವೆ ಎಂದು ಕೀರ್ತನೆಗಾರನು ದಾವಿದನು ಹೇಳುತ್ತಾನೆ. ಈ ಕಾರ್ಯಕ್ರಮ ಸ್ತ್ರೀಯರಿಗಾಗಿ, ಸ್ತ್ರೀಯರು ನಡೆಸುವಂತ ಒಂದು ವಿಶೇಷ ಕಾರ್ಯಕ್ರಮ. ಇದು 99 ಸಂಚಿಕೆಗಳನ್ನ ಮುಗಿಸಿ 100ನೇ ಸಂಚಿಕೆ ಕಾಣುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ನಾವು ದೇವರಿಗೆ ವಂದನೆಯನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮ ಅನೇಕ ದೇಶಗಳನ್ನ ದಾಟಿ, ಖಂಡಗಳನ್ನ ದಾಟಿ ಅನೇಕ ಲಕ್ಷಾಂತರ ಜನರಿಗೆ ಇದು ಆಶೀರ್ವಾದವಾಗಿ ಇದೆ. ಅನೇಕ ಕುಟುಂಬಗಳು ಈ ಕಾರ್ಯಕ್ರಮದ ಮೂಲಕ ಕಟ್ಟಲ್ಪಟ್ಟಿದೆ. ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಿವೆ. ಅನೇಕ ಬೇರ್ಪಂಟದ ಕುಟುಂಬಗಳು ಒಂದಾಗಿವೆ. ಇದಕ್ಕೆಲ್ಲ ನಾವು ದೇವರಿಗೆ ವಂದನೆ ಹೇಳಬೇಕು. ಇದೆಲ್ಲವೂ ಕೂಡ ಮಹತ್ಕಾರ್ಯಗಳು. ಕನ್ನಡ ಕ್ರೈಸ್ತರ ಇತಿಹಾಸದಲ್ಲಿ ಜ್ಯೋತಿಯಕ ನಾಟಕ ಒಂದು ಮೈಲಿಗಲ್ಲು ಎಂಬುದಾಗಿ ಹೇಳಿದರೆ ಅದು ತಪ್ಪಾಗದು. ಯಾಕೆಂದರೆ ಕುಟುಂಬದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ, ಕಾರ್ಯಗಳನ್ನ ಯಥಾರ್ಥವಾಗಿ ನೇರವಾಗಿ ಹೇಳಿ ಅದಕ್ಕೆ ಸತ್ಯವಿಧದ ಆಧಾರದಿಂದ ಪರಿಹಾರಗಳನ್ನ ಹೇಳುವುದು ಜ್ಯೋತಿಯಕ ನಾಟಕದ ಒಂದು ಸ್ಪೆಷಾಲಿಟಿ. ಈ ಕಾರ್ಯಕ್ರಮವು ನಿರಂತರವಾಗಿ ಮುಂದುವರೆದು ನಡೆಯುವಂತೆ ಇದಕ್ಕಾಗಿ ಶ್ರಮಪಟ್ಟಂತಹ, ಪ್ರಯಾಸ ಪಟ್ಟಂತಹ ಎಲ್ಲ ದೇವ ಸೇವಕರಿಗಾಗಿಯೂ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಶೂಟಿಂಗ್ ತಡೆಯಿಲ್ಲದೆ ನಡೆಯುವಂತೆ ದೇವರೇ ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೂಡ ಕರ್ತನಿಗೆ ವಂದನೆ ಹೇಳಬೇಕು. ಸರಿ, ಈಗ 100ನೇ ಎಪಿಸೋಡ್ ಜ್ಯೋತಿಕ ನಾಟಕ ನೋಡೋಣವಾ? ಡ್ಯಾನಿ, ಏನ್ ಡ್ಯಾನಿ, ಆಗೋಗಿರೋದನ್ನ ಯೋಚನೆ ಮಾಡಿಕೊಂಡು ಚಿಂತೆ ಮಾಡ್ತಾ ಇದ್ದೀರಾ? ದುಡ್ಡನ್ನ ಹೇಗಾದ್ರೂ ಮಾಡಿ ವಾಪಸ್ ತಗೊಳ್ಳೋಣ, ಯೋಚನೆ ಮಾಡಬೇಡಿ. 30,000 ಸಾಲ ಮಾಡಿದ್ದೆ. ಇವಾಗ ಸಾಲ ಕೊಟ್ಟವರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ರೆ ಆಯ್ತು. ನೀವು ಈ ಥರ ಯೋಚನೆ ಮಾಡೋದ್ರಿಂದ ಏನು ಕೂಡ ಬದಲಾಗೋದಿಲ್ಲ. ಇವಾಗ ನೋಡಿ, ನೀವು ಹಿಂಗಿರೋದ್ರಿಂದ ನಿಮ್ಮ ಮನೇಲಿ ಯಾರಿಗೂ ಸಂತೋಷ ಅನ್ನೋದೇ ಇಲ್ಲ. ಮಕ್ಕಳು ಚಿಂತೆ ಮಾಡ್ತಾ ಇದ್ದಾರೆ. ಯಾರಾದರೂ ಏನಾದರೂ ತಪ್ಪಾಗಿ ಅನ್ಕೋತಾರೆ ಅಂತ ನೀವು ಅನ್ಕೋತಿದ್ದೀರಾ. ಆ ಥರ ಏನಿಲ್ಲ ಡ್ಯಾನಿ, ಯಾರೂ ಏನು ಅನ್ಕೊಳ್ಳೋದಿಲ್ಲ. ನೀವು ಮುಂಚೆ ಥರ ಸಂತೋಷವಾಗಿರಿ. ಮೊದಲು
ನೀವು ಮನೆಗೆ ಹೋಗಿ. ಈ ಥರ ಮನೆ ಬಿಟ್ಟು ಸುಮ್ಮನೆ ಎಲ್ಲೆಲ್ಲೋ ಸುತ್ತಾ ಇರಬೇಡಿ. ನಿಜನೇ ಅಯ್ಯ, ಮನೇಲಿ ಎಲ್ಲರೂ ಏನು ಅನ್ಕೋತಾರೋ ಅಂತ ಭಯಪಡ್ತಾ ಇದ್ದೆ. ಏನು ಅನ್ಕೊಳ್ಳೋದಿಲ್ಲ ಡ್ಯಾನಿ. ಮೊದಲು ನೀವು ಮನೆಗೆ ಹೋಗಿ. ಜ್ಯೋತಿ ಅಕ್ಕ, ತಮ್ಮ ಅಮ್ಮ ಇದ್ದಾರಾ? ನಿಮಗೆಲ್ಲ ಬುದ್ಧಿ ಇದೆಯೋ ಇಲ್ವೋ? ಹೀಗೆ ಪದೇ ಪದೇ ತೊಂದರೆ ಕೊಡ್ತಾ ಇರ್ತೀರಾ ಏನು? ಯಾಕಪ್ಪ ಈ ತರ ಮಾತಾಡ್ತಿದ್ಯಾ? ಮತ್ತೆ ಇನ್ನೇಗೆ ಮಾತಾಡೋದು? ನಿಮ್ಗೂ ಮಾಲ್ತಿ ಅಕ್ಕಂಗೂ ಬೇರೆ ಕೆಲಸನೇ ಇಲ್ವಾ? ಯಾವಾಗ ನೋಡಿದ್ರು ನಮ್ಮ ಅಮ್ಮನ ಹತ್ರನೇ ಬರ್ತೀರಲ್ಲ. ನಮ್ಮಮ್ಮ ನಮ್ಮನ್ನು ನೋಡ್ಕೊಳ್ಳೋದು ಬೇಡವಾ? ನಿಮ್ಮನ್ನೇ ನೋಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಸಾಕಾ? ಕುಟುಂಬನ ಗಮನಿಸ್ಕೊಳ್ಬಾರ್ದಾ ಏನು? ನಾನು ಇಷ್ಟು ಹೇಳ್ತಾ ಇದ್ರು ನೀವು ಹೋಗಲ್ವಾ? ಸುಬ್ಬಿ ಥರ ಕಾಣ್ತಾ ಇದೆ. ಮೆಲ್ವಿನ್, ಸುಬ್ಬಿ ಬಂದು ಹೋದ್ಲಪ್ಪ? ಇಲ್ಲಮ್ಮ. ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ, ನಮ್ಮ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಈ ಕಡೆ ಬಂದರೆ ನನ್ನ ನೋಡ್ದಲೇ ಹೋಗಲ್ವಲ್ಲ, ಅದಕ್ಕೆ ಕೇಳಿದೆ. ಬೇರೆ ಯಾವುದಕ್ಕೆ ಬಂದಿರ್ತಾರೋ ಏನೋ. ಏನು ಇಬ್ರು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅದೇನಿಲ್ಲ ರೀ. ಇವತ್ತು ಅಂಗಡಿ ರಜಾ ಅಮ್ಮ. ಸಾಯಂಕಾಲ ಫ್ಯಾಮಿಲಿಯಾಗಿ ಹೊರಡೆ ಹೋಗೋಣ. ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ ಹಾಗೆ ಹೋಟೆಲ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಹೌದಮ್ಮ, ಹೋಗೋಣ. ಜ್ಯೋತಿ, ಹೋಗೋಣ ಜ್ಯೋತಿ. ಆಮೇಲೆ ಇದಕ್ಕೇನಾದ್ರು ಕಾರಣ ಹೇಳ್ಕೊಂಡಿರ್ಬೇಡ. ಏನು ಹೇಳಲ್ಲ ರೀ, ಹೋಗೋಣ. ನನ್ನ ಬಿಟ್ಟು ಹೋಗ್ಬಿಟ್ಟಿರಾ? ನಿನ್ನನ್ನು ಬಿಟ್ಟು ಹೇಗಮ್ಮ ಹೋಗೋದು? ನೀನಿಲ್ದಲೇ ಆಗುತ್ತಾ? ಏನ್ ಸುಬ್ಬಿ ಅಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಅಕ್ಕ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹಾ, ಎಲ್ಲ ಚೆನ್ನಾಗಿದ್ದಾರ ಅಕ್ಕ. ಏನಮ್ಮ ಈ ಕಡೆ? ಜ್ಯೋತಿ ಅಕ್ಕ ನೋಡಕ್ ಹೋಗ್ತಿದ್ದೀನಿ ಅಕ್ಕ. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಜ್ಯೋತಿ ಅಕ್ಕನ್ನ? ಹೌದಕ್ಕ. ಏನಕ್ಕ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸುಧಾ, ಇವಾಗ ನೀನ್ ಅಲ್ಲಿಗೆ ಹೋಗ್ಬೇಡ. ಹೋಗ್ಬಾರ್ದಾ? ಯಾಕಕ್ಕ ಹೇಳ್ತಾ ಇದ್ದೀರಾ? ಹೇಳಿದ್ರೆ ಕೇಳ್ಸುದಾ? ಮನೆಗೆ ಹೋಗು, ಆಮೇಲೆ ಜ್ಯೋತಿ ಅಕ್ಕ ನೋಡ್ಬೋದು. ಸರಿ ಅಕ್ಕ. ಸುಧಾ, ಹೇಗಮ್ಮ ಇದೆಯಾ? ಚೆನ್ನಾಗಿದ್ದೀನಿ ಅಕ್ಕ. ಅವತ್ತು ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದೆ ತಾನೆ? ಯಾಕೆ ಬರಲೇ ಇಲ್ಲ? ಏನಮ್ಮ ಯೋಚಿಸ್ತಿದ್ಯಾ? ಬಂದೆ ಅಕ್ಕ. ಬಂದ? ಹ್ಞೂ ಅಕ್ಕ, ಬಂದೆ. ಬರೋ ದಾರಿಯಲ್ಲಿ ಸುಬ್ಬಿ ಅಕ್ಕನ ನೋಡಿದೆ. ಸುಬ್ಬಿನ್ ನೋಡ್ದ? ಅವರೇ ಜ್ಯೋತಿ ಅಕ್ಕನ ನೋಡಬೇಡ, ಮನೆಗೆ ಹೋಗು ಅಂತ ಹೇಳಿದ್ರು. ಸುಬ್ಬಿನ ಹಾಗೆ ಹೇಳಿದ್ಲು? ಹೌದಕ್ಕ. ಯಾಕೆ ನಾನು ನೋಡಬೇಡ ಅಂತ ಹೇಳಿದ್ಲು? ಕೇಳಿದೆ ಅಕ್ಕ, ಆದರೆ ಏನು ಹೇಳೇ ಇಲ್ಲ. ಜ್ಯೋತಿ, ಸುಮ್ಮನೆ ಏನೇನೋ ತಲೆ ಹಾಕೋಬೇಡ. ಬಾ ಹೋಗೋಣ. ಸರಿ ಸುಧಾ, ನೀನು ಹೊರಡು, ಇನ್ನೊಂದು ದಿನ ಮನೆಗೆ ಬಾ. ಸುಬ್ಬಿ ಯಾಕೆ ಈ ಥರ ಹೇಳಿದ್ಲು? ಜ್ಯೋತಿ, ಇವಾಗ ತಾನೇ ಹೇಳ್ದೆ ಸುಮ್ಮನೆ ಮನ್ಸಿಗೆ ತಗೋಬೇಡ ಅಂತ. ಅಮ್ಮ ಬನ್ನಿ ಹೋಗೋಣ. ಹ್ಞೂ
ಬಾ. ಏನಾ ಅಣ್ಣ ಹೊಟ್ಟೆ ಸೀತೈತೆ, ಒಂದು ಟೀ ಕೊಡ್ಸಿ ಅಣ್ಣ. ದುಡ್ಡಿಲ್ಲ, ಹೋಗಿ. ಏನಪ್ಪ ಇಲ್ಲಿ ನಿಂತ್ಕೊಂಡು ಟೀ ಕುಡಿತಾ ಇದೀಯಾ? ಸುಮ್ಮನೆ ಅಣ್ಣ. ಮಾಸ್ಟರ್ 2 ಟೀ. ನಮಗೆ ಬೇಡಪ್ಪ. ಇವಾಗೊಬ್ರು ಕೇಳ್ಕೊಂಬಂದ್ರಲ್ಲ, ಅವಾಗ ದುಡ್ಡಿಲ್ಲ ಅಂತ ಹೇಳ್ದೆ. ಇವಾಗ ನಿನಗೆ ಎಲ್ಲಿಂದ ದುಡ್ಡು ಬಂತು? ಅವ್ರಿಗೆ ಯಾಕಣ್ಣ ಸುಮ್ಮನೆ ಹೆಲ್ಪ್ ಮಾಡೋದು? ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪಾಪ ಕಣೋ. ಇಲ್ಲೋಡು, ಎಲ್ಲ ನಿಮ್ಮಮ್ಮ ಹೇಳ್ಕೊಟ್ಟಿರೋದೆ. ನಿಮ್ಮಮ್ಮ ಹೇಳಿದ ಮಾತು ನನ್ನನ್ನೇ ಬದಲಾಯಿಸ್ತು, ಆದ್ರೆ ನೀನು ಮೊದಲು ಒಳ್ಳೇದು ಮಾಡೋಕೆ ಅಭ್ಯಾಸ ಮಾಡ್ಕೊಳ್ಳೋ. ಮಾಸ್ಟರ್ ಇವಾಗ ಟೀ ಹಾಕಿ. ಯಾಕಪ್ಪ ಈ ಥರ ನಡ್ಕೋತೀಯಾ? ಹೇಗೆ? ನನಗೆಲ್ಲ ಗೊತ್ತು. ಸುಬ್ಬಿನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಏನು ಸುಬ್ಬಿ, ಸುಧುನ್ ಹತ್ರ ನನ್ನನ್ನು ನೋಡಕ್ಕೆ ಹೋಗಬೇಡ ಅಂತ ಹೇಳ್ದಿಯಂತೆ, ಯಾಕಮ್ಮ? ಇಲ್ಲಕ್ಕ, ಅದು ನನಗೆ ಗೊತ್ತಮ್ಮ, ನೀನು ಯಾವುದೇ ದುರಾಲೋಚನೆಯಿಂದ ಆ ಥರ ಹೇಳಿರಲ್ಲ. ಹೇಳಮ್ಮ, ಯಾಕೆ ನೋಡಕ್ಕೆ ಹೋಗಬೇಡ ಅಂತ ಹೇಳಿದೆ? ಇಲ್ಲಕ್ಕ, ಅವತ್ತು ನಿಮ್ಮನ್ನ ನೋಡಕ್ಕೆ ನಿಮ್ಮ ಮನೆಗೆ ಬಂದೆ. ಹಾಂ, ನನ್ನನ್ನು ನೋಡಕ್ಕ? ಹೌದಕ್ಕ, ನಿಮ್ಮನ್ನ ನೋಡಕ್ಕೆ ಬಂದೆ. ಮತ್ತ್ಯಾಕೆ ನನ್ನನ್ನು ನೋಡಲಿಲ್ಲ? ನಿಮ್ಮ ಮಗನೇ ನೋಡಕ್ ಬಿಟ್ಟಿಲ್ಲ. ಯಾರು? ಮೆಲ್ವಿನ್ನ? ಹೌದಕ್ಕ, ಸುಮ್ನೆ ನಮ್ಮಮ್ಮ ನೋಡ್ಕೊಂಡು ಬರಬೇಡಿ ಅಂತ ಜೋರ್ ಮಾಡ್ಬಿಟ್ಟ. ಸಾರಿ ಸುಬ್ಬಿ, ಅವನ ಪರವಾಗಿ ನಾನು ನಿನ್ನ ಹತ್ರ ಅಯ್ಯೋ ಅಕ್ಕ, ಕ್ಷಮಾಪಣೆ. ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದೀರಾ. ಚಿಕ್ಕ ಹುಡ್ಗ ಅಲ್ವಾ, ಏನು ಸಮಸ್ಯೆ ಇಲ್ಲ ಅಕ್ಕ. ಇದರಲ್ಲೇ ನಮ್ಮ ತಪ್ಪಿದೆ. ನಾನು ನಿಜ ತಾನೇ ಕೇಳಿದ್ದು. ಅಮ್ಮ ಮಗನ ಸಂಬಂಧದಲ್ಲಿ ಇದು ತಪ್ಪಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಇತರರಿಗೆ ಸ್ವಲ್ಪನಾರು ಸಹಾಯ ಮಾಡಬೇಕಲ್ವಾ? ಅದನ್ನೇ ಅಮ್ಮ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಿನಗೆ ಯಾವುದ್ರಲ್ಲಪ್ಪ ನಾನು ಕಡಿಮೆ ಮಾಡಿದ್ದೀನಿ? ಯಾವುದ್ರಲ್ಲೂ ಇಲ್ವಲ್ಲ. ಮತ್ತು ಯಾಕಪ್ಪ ನೀನು ಹಂಗೆ ಮಾತಾಡಿದೆ? ಯೇಸುವಿನ ಜೀವಿತವನ್ನು ನೋಡು, ಉಪಕಾರ ಮಾಡುವವನಾಗಿ ಸಂಚರಿಸಿದನು ಅಂತ ವಾಕ್ಯ ಹೇಳುತ್ತೆ. ರೆಸ್ಟ್ ತಗೊಳ್ಳೋಕ್ಕೂ ಸಮಯ ಇಲ್ಲ. ಯಾರು ಹುಡ್ಕೊಂಡು ಬಂದ್ರೂ ಮುಖ ತಿರುಗಿಸ್ಕೊಳ್ದಲೆ, ಅವ್ರ ಮನಸ್ಸನ್ನು ಬಾಧಿಸ್ದಲೆ ಸಹಾಯ ಮಾಡಿದ್ರಪ್ಪ. ಅಮ್ಮ ಏನು ಮಾಡ್ತಿದ್ದೀನಿ? ಹಣಕಾಸನ್ನ ಕೊಡ್ತಾ ಇದ್ದೀನಿ? ಇಲ್ವಲ್ಲ. ಕರ್ತನ ಆಲೋಚನೆ ತಾನೇ ಹೇಳ್ತಾ ಇದ್ದೀನಿ. ಅದನ್ನ ಯಾಕಪ್ಪ ತಡಿತೀಯಾ? ನೀನು ನಿನ್ನ ಕೈಲಾಗಿ ಸಹಾಯಗಳನ್ನ ಮಾಡು, ಅದುವೇ ದೇವರಿಗೆ ಇಷ್ಟ. ಏನು ಮಾಡ್ತಾ ಇದೆಯಾ ಜ್ಯೋತಿ? ಕಂಡವ್ರಿಗೋಸ್ಕರ ಹೆತ್ ಮಗನೇ ಬಿಡ್ಕೊಟ್ಟು ಮಾತಾಡ್ತಿದ್ಯಾ? ನಾನು ಆ ಥರ ಏನ್ರಿ ಹೇಳಿದೆ? ನೀನೇನು ಹೇಳಬೇಕಾಗಿಲ್ಲ. ಏಯ್, ಒಳಗಡೆ ಬರ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಇದುವರೆಗೂ ಈ ಕಾರ್ಯಕ್ರಮದಲ್ಲಿ 99 ಎಪಿಸೋಡ್ ನಡೆದಿದೆ. ಇದು 100ನೇ ಎಪಿಸೋಡು. ಇದು ಇನ್ನೂ ಕುಟುಂಬದ ಸ್ತ್ರೀಯರಿಗಾಗಿಯೇ, ಕುಟುಂಬವಾಗಿರುವ ಸ್ತ್ರೀಯರಿಗಾಗಿಯೇ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಾ ಇದೆ. ಇದು ಅನೇಕರಿಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮೊಂದಿಗೆ ದೇವರು ಮಾತಾಡುತ್ತಿದ್ದಾರೆ. ದೇವರು ಇದುವರೆಗೂ ನಿಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು, ವಂದನೆಯನ್ನು ಸಲ್ಲಿಸುತ್ತೇವೆ. ಈಗಲೂ ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಲಿ, ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಒಳ್ಳೆಯದನ್ನೇ ಮಾಡಬೇಕು. 1 ಥೆಸಲೋನಿಕದವರಿಗೆ 5:15, ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯೇಸು ಕ್ರಿಸ್ತನನ್ನು
ದೇವರಾಗಿ ಅಂಗೀಕರಿಸಿರುವ ನಾವು ನಮ್ಮ ಬಾಳಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ದೇವರ ಮಕ್ಕಳಾಗಿರುವ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ನನ್ನ ಪ್ರಿಯರಾದವರೇ, ಉಪಕಾರ ಎನ್ನುವುದು ದೇವರ ಸ್ವಭಾವ. ಕೀರ್ತನೆಗಳು 119:68 ನೋಡುವುದಾದರೆ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ ಎಂದು ಕೀರ್ತನೆಗಾರನು ನಮ್ಮ ದೇವರನ್ನು ಕುರಿತು ಬರೆದಿರುವುದನ್ನು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 10:38 ನೋಡುವುದಾದರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು. ತನ್ನನ್ನು ಹುಡುಕಿ ಬಂದವರಿಗೆ ಇಲ್ಲ ಎಂದು ಆತನು ಹೇಳದೆ ಅದ್ಭುತಗಳನ್ನು ಮಾಡಿದನು. ಯೇಸುವಿನ ಜೀವಿತವನ್ನು ನಾವು ನೋಡುವುದಾದರೆ, ಕುರುಡರಿಗೆ ಕಣ್ಣು ಕೊಟ್ಟನು, ಕಿವುಡರಿಗೆ ಕಿವಿ ಕೇಳುವಂತೆ ಮಾಡಿದನು. 38 ವರ್ಷಗಳಿಂದ ಬೆತಸ್ತ ಕೊಳದಲ್ಲಿ ಮಲಗಿದ್ದಂಥ ಮನುಷ್ಯನನ್ನು ದೇವರು ಮುಟ್ಟಿ ನಡೆಯುವಂತೆ ಮಾಡಿದನು. ನನ್ನ ಪ್ರಿಯರಾದವರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅದ್ಭುತಗಳನ್ನು ಮಾಡುವವನಾಗಿ, ಜನರಿಗೆ ಉಪಕಾರ ಮಾಡುವವನಾಗಿ ಈ ಲೋಕದಲ್ಲಿ ಸಂಚಾರ ಮಾಡಿದನು. ನಮ್ಮ ಜೀವಿತದಲ್ಲಿಯೂ ಸಹ ನಾವು ದೇವರ ಮಕ್ಕಳಾಗಿರುವ ನಾವು ಒಳ್ಳೆಯದನ್ನು ಮಾಡುವವರಾಗಿ ಕಾಣಲ್ಪಡಬೇಕು. ನನ್ನ ಪ್ರಿಯರಾದವರೇ, ಅಪೊಸ್ತಲರ ಕೃತ್ಯಗಳು 10:2 ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅವನು ಮಾಡಿದ ಉಪಕಾರವು ದೇವರ ನೆನಪಿಗೆ ಬಂದಿತು. ದೇವರು ಅವನ ಕುಟುಂಬ ಸಹಿತವಾಗಿ ರಕ್ಷಿಸಿದ್ದು, ರಕ್ಷಣೆ ಕೊಟ್ಟಿದ್ದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಕೊರ್ನೇಲಿಯನು ದಾನ ಧರ್ಮವನ್ನು ಮಾಡಿದನು, ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡಿದನು, ಜನರಿಗೆ ಉಪಕಾರ ಮಾಡಿದನು. ಅವನು ಶತಾಧಿಪತಿಯು. ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ, ಅವನು ಶತಾಧಿಪತಿಯಾದ ಕೊರ್ನೇಲಿಯನು ಎಂದು ತಿಳಿಸುತ್ತದೆ. ನನ್ನ ಪ್ರಿಯರಾದವರೇ, ನಾವು ಒಳ್ಳೆಯದನ್ನು ಮಾಡಬೇಕು. ಈ ಕಾರ್ಯಕ್ರಮ ನೋಡುತ್ತಿರುವ ನಾವು ಎಲ್ಲವೂ ನಮಗೇ ಬೇಕು ಎಂದು ನಾವು ಇರದಂತೆ ನಾವು ಒಳ್ಳೆಯದನ್ನು ಮಾಡಬೇಕು. ಅದು ಮಾತ್ರವಲ್ಲ, ದೋರ್ಕಳು ಸತ್ಕ್ರಿಯೆಗಳನ್ನು ಮಾಡಿದಳು ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಾಕ್ಯ. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ದೋರ್ಕಳು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಬಡ ದೀನ ಜನರಿಗೆ ಸಹಾಯ ಮಾಡುವ ಸ್ತ್ರೀಯಾಗಿ ಕಾಣಲ್ಪಟ್ಟಳು. ನನ್ನ ಪ್ರಿಯರಾದವರೇ, ದೋರ್ಕಳ ಬಾಳನ್ನು ನಾವು ನೋಡುವುದಾದರೆ, ದೋರ್ಕಳ ಬಾಳಲ್ಲಿ ಯೇಸುವನ್ನು ತೋರಿಸಿದಳು. ಅದು ಮಾತ್ರವಲ್ಲ, ಅವಳ ಸತ್ಕ್ರಿಯೆಗಳ ಮೂಲಕ ದೇವರ ಪ್ರೀತಿಯನ್ನು ತೋರಿಸಿದಳು. ಅವಳು ಒಳ್ಳೆಯದನ್ನು ಮಾಡುವ ಮಗಳಾಗಿ ಕಾಣಲ್ಪಟ್ಟಳು. ದೋರ್ಕಳು ಬಡ ದೀನ ಜನರಿಗೆ ತನ್ನ ಕೈಯಿಂದ ಬಟ್ಟೆಗಳನ್ನು ಹೊಲೆದು ಕೊಡುತ್ತಿದ್ದಳು, ದೇವರನ್ನು ಮಹಿಮೆ ಪಡಿಸುತ್ತಿದ್ದಳು. ಅವಳು ಸತ್ತಾಗ ಯಾರು ಅವಳ ಮರಣವನ್ನು ಇಚ್ಛಿಸದ ಕಾರಣ ದೇವರು ಪೇತ್ರನ ಮೂಲಕ ಜೀವಂತವಾಗಿ ಎಬ್ಬಿಸಿದನು ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅವಳು ಒಳ್ಳೆಯ ಕಾರ್ಯಗಳನ್ನು ಮಾಡುವವಳು. ಅಪೊಸ್ತಲರ ಕೃತ್ಯಗಳು 9:40-41 ವಾಕ್ಯದಲ್ಲಿ ನೋಡುವುದಾದರೆ, ಸತ್ತಂತ ಅವಳನ್ನು ದೇವರು ಜೀವಂತವಾಗಿ ಎಬ್ಬಿಸಿದರು. ಒಳ್ಳೆಯದನ್ನು ಮಾಡುವುದರಿಂದ ನಮಗೆ ಬರುವಂಥ ಉಪಕಾರವೇನು? ಲೂಕ 6:38 ವಾಕ್ಯವನ್ನು ನೋಡುವುದಾದರೆ, ಕೊಡಿರಿ ಆಗ ನಿಮಗೂ ಕೊಡುವರು. ಕೊಡಬೇಕು, ಕೊಡಿರಿ ಆಗ ನಿಮಗೆ ಕೊಡುವರು. ಜ್ಞಾನೋಕ್ತಿಗಳು 19:17 ನೋಡಿರಿ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಬಡವರಿಗೆ ಕೊಡಬೇಕು. ನಾವು ಸತ್ಕ್ರಿಯೆಗಳ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ದೋರ್ಕಳು ತನ್ನ ಸತ್ಕ್ರಿಯೆಗಳ ಮೂಲಕ ದೇವರನ್ನು ಮಹಿಮೆ ಪಡಿಸಿದಳು. ನನ್ನ ಪ್ರಿಯರಾದವರೇ, ಒಬ್ಬ ಸಹೋದರಿಯನ್ನು ನಾನು ನೋಡಿದೆ. ಆ ಸಹೋದರಿ ನನ್ನ ಬಳಿ ಹೇಳಿದಳು, ನಾನು ಯಾರಿಗೂ ಏನು ಕೊಡುವುದಿಲ್ಲ. ನಾನು ಒಬ್ಬ ಐಶ್ವರ್ಯವಂತನ ಹೆಂಡತಿಯೇ, ನನಗೆ ತುಂಬ ಹಣ ಇದೆ, ವಸ್ತುಗಳಿವೆ, ಎಲ್ಲ ಇದೆ. ಆದರೆ ನಾನು ಯಾರಿಗೂ ಕೊಡುವುದಿಲ್ಲ, ಒಂದು ಪೈಸನ್ನು ಕೊಡುವುದಿಲ್ಲ. ಆದರೆ ನಾನು ಯಾರಿಗೂ ಕೊಡುವುದಿಲ್ಲ, ಒಳ್ಳೆಯದನ್ನು ಮಾಡುವುದಿಲ್ಲ. ಎಲ್ಲವೂ ನನಗೆ, ಎಲ್ಲವೂ ನನ್ನ ಕುಟುಂಬಕ್ಕೆ, ಎಲ್ಲವೂ ನನ್ನ ಮಕ್ಕಳಿಗೆ ಎಂದು ನಾನು ನನ್ನ ಬಾಳಲ್ಲಿ ಬಾಳುತ್ತಾ ಇದ್ದೆ. ಆದರೆ ದಿಢೀರೆಂದು ಒಂದು ದಿನ ನನ್ನ ತಲೆಯಲ್ಲಿ ಒಂದು ಗೆಡ್ಡೆ ಕಾಣಿಸಿತು. ಅದನ್ನು ವೈದ್ಯರ ಬಳಿ ತೋರಿಸಿದಾಗ ವೈದ್ಯರು ಹೇಳಿದರು, ಅದು ಕ್ಯಾನ್ಸರ್ ಗೆಡ್ಡೆ ಎಂದು ಹೇಳಿದರು. ಮನ ಮುರಿದವಳಾದೆ, ಮನಸ್ಸು ಒಡೆದು ಹೋಯಿತು. ಆಗ ನಾನು ದೇವರ ಸಮ್ಮುಖದಲ್ಲಿ, ನಾನು ಹೃದಯದಲ್ಲಿ ಅನುಭವ ಪಟ್ಟವಳಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದೆ. ದೇವರೇ, ನೀವು ನನಗೆ ಮನಮರುಗಿರಿ, ನೀವು ನನಗೆ ಒಂದು ಅದ್ಭುತ ಮಾಡಿರಿ. ಈ ಗೆಡ್ಡೆ ಕರಗಿ ಹೋಗಬೇಕಪ್ಪ. ಹೇಗೆ ಈ ಗೆಡ್ಡೆ ನನ್ನ ತಲೆಯಲ್ಲಿ ಬಂದಿತೋ ಅದೇ ರೀತಿ ಕರಗಿ ಹೋಗಲಿ. ನನ್ನನ್ನು ಒಪ್ಪಿಸಿಕೊಡುತ್ತೇನಪ್ಪ. ದೇವರೇ, ನಾನು ಯಾರಿಗೂ ಏನೂ ಮಾಡಲಿಲ್ಲ,
ಹೃದಯವನ್ನು ಕಠಿಣ ಮಾಡಿಕೊಂಡು ಹಾಗೆ ನನ್ನ ಬಾಳನ್ನು ನಡೆಸುತ್ತಿದ್ದೆ. ನನ್ನನ್ನು ಕ್ಷಮಿಸಿರಿ, ನನಗೆ ಮನಮರುಗಿರಿ ಎಂದು ನಾನು ಪ್ರಾರ್ಥಿಸಿದೆ. ದೇವರು ನನ್ನ ಪಾಪವನ್ನು ಕ್ಷಮಿಸಿದರು. ನಾನು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡದೇ ಇರುವುದನ್ನೆಲ್ಲ ದೇವರು ನನಗೆ ತೋರಿಸಿದರು. ಇಷ್ಟು ಹಣವಿದೆ, ಇಷ್ಟು ಐಶ್ವರ್ಯವಿದೆ, ಆದರೆ ಯಾರಿಗೂ ಏನೂ ಕೊಡಲಿಲ್ಲ. ಒಳ್ಳೆಯದನ್ನು ಮಾಡಬೇಕು, ಕೊಡಬೇಕು. ಕೊಡುವಂತಹ ಹೃದಯ, ಕೊಡುವಂತಹ ಆ ಯಥಾರ್ಥ ಹೃದಯವು ಸ್ತ್ರೀಯರಾಗಿರುವ ನಮ್ಮಲ್ಲಿ ಕಾಣಲ್ಪಡಬೇಕು. ಮತ್ತೊಬ್ಬರನ್ನು ಪ್ರೀತಿಸಬೇಕು. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಹಾಯ ಮಾಡಬೇಕು. ಬಡವರಿಗೆ ಸಹಾಯ ಮಾಡಬೇಕು. ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕು. ಆ ಸಹೋದರಿ ಏನು ಹೇಳಿದರು ಗೊತ್ತಾ? ಈಗ ನಾನು ಪ್ರತಿ ತಿಂಗಳು ನನ್ನ ಬಳಿ ಎಷ್ಟು ಹಣ ಇರುತ್ತದೋ ಅಷ್ಟು ಹಣಕ್ಕೂ ಟ್ರ್ಯಾಕ್ಸ್ ಅನ್ನು ಪ್ರಿಂಟ್ ಮಾಡಿಸುತ್ತೇನೆ. ಹಣವನ್ನು ಕೊಟ್ಟು ಪ್ರಿಂಟ್ ಮಾಡಿಸಿ ಈಗ ಭಾನುವಾರ ದಿನವೆಲ್ಲ ದೇವರ ಸೇವೆಯನ್ನು ಮಾಡುತ್ತಿದ್ದೇನೆ. ದೇವರು ಪೂರ್ಣ ಸೌಖ್ಯವನ್ನು ನನಗೆ ಕೊಟ್ಟರು ಎಂದು ಹೇಳಿದರು. ನನ್ನ ಪ್ರಿಯರಾದವರೇ, ನಾವು ನಮ್ಮ ಹಸ್ತವನ್ನು ಕೊಡದಂತೆ ಹಿಡಿದಿಟ್ಟುಕೊಂಡಿದ್ದರೆ ಇಂದು ಒಂದು ತೀರ್ಮಾನ ಮಾಡೋಣ. ದೇವರಿಗಾಗಿ ನಾನು ಕೊಡುತ್ತೇನೆ. ನಾನು ದೇವರಿಗಾಗಿ ಕೊಡುತ್ತೇನೆ. ಕೊಡುವುದರಿಂದ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ದೇವರಿಗಾಗಿ ಒಂದು ಹೆಜ್ಜೆ ಎತ್ತಿ ಇಡುವಾಗ ದೇವರು ನಿಮಗಾಗಿ ಹಲವು ಹೆಜ್ಜೆಗಳನ್ನು ಎತ್ತಿ ಇಡುತ್ತಾರೆ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ನಮ್ಮ ಮಕ್ಕಳಿಗೂ ಕೊಡುವುದನ್ನು ಹೇಳಿಕೊಡಬೇಕು. ಮತ್ತೊಬ್ಬರಿಗೆ ಸಹಾಯ ಮಾಡಲು ಕೊಡುವುದಕ್ಕೂ ಹೇಳಿಕೊಡಬೇಕು. ನಮ್ಮ ಮಕ್ಕಳು ಒಳ್ಳೆಯದನ್ನು ಮಾಡುವವರಾಗಿ ಕಲಿಯಬೇಕು. ಕೊಡಿರಿ, ಆಗ ನಿಮಗೆ ಕೊಡಲ್ಪಡುವುದು. ಅದು ಮಾತ್ರವಲ್ಲ, ಗಲಾತ್ಯ 6:9 ನೋಡಿರಿ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳದೆ ಇರೋಣ. ನಾವು ಯೇಸು ಕ್ರಿಸ್ತನ ಹಾಗೆ ಒಳ್ಳೆಯದನ್ನು ಮಾಡುವವರಾಗಿರಬೇಕು. ಯೇಸು ಒಳ್ಳೆಯದನ್ನು ಮಾಡುತ್ತಾ ಈ ಲೋಕದಲ್ಲಿ ಸಂಚರಿಸಿದನು. ನಾವು ನಮ್ಮ ಬಾಳಲ್ಲಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಇಲ್ಲ ಎಂದು ಬರುವವರಿಗೆ ನಮ್ಮಿಂದ ಆಗುವ ಸಹಾಯ ನಾವು ಮಾಡಬೇಕು. ಬಡ ಮಕ್ಕಳನ್ನು ಓದಿಸಬಹುದು. ದಿಕ್ಕಿಲ್ಲದ ಮಕ್ಕಳಿಗೆ ಹಣ ಸಹಾಯ ಮಾಡಬಹುದು, ಓದಿಸಬಹುದು. ನಮ್ಮ ಮಕ್ಕಳು ಓದುತ್ತಾರಲ್ಲವಾ, ಅಂಥ ಮಕ್ಕಳು ಓದಬೇಕೆಂದು ನಮ್ಮಲ್ಲಿ ಒಂದು ಅಕ್ಕರೆ ಬರಬೇಕು. ನಾವು ಹಣ ಸಹಾಯ ಮಾಡಬೇಕು. ದೇವರು ನಮ್ಮ ಬಾಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಒಳ್ಳೆಯದನ್ನು ಮಾಡಿ ಯೇಸುವಿನ ಹೃದಯವನ್ನು ಸಂತೋಷಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣವ. ಯೇಸುವೇ, ನಾವು ನಮ್ಮ ಬಾಳಲ್ಲಿ ನಿಮಗೆ ವಂದನೆ ಹೇಳುತ್ತೇವಪ್ಪ. ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಪರಿಶುದ್ಧ ಆತ್ಮನು ನೀವು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಒಳ್ಳೆಯದನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು. ಆತ್ಮನಾದವರೇ, ನೀವು ಈ ಮಾತುಗಳ ಮೂಲಕ ಮಾತನಾಡಿದ್ದಕ್ಕಾಗಿ ವಂದನೆ. ಕೊಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು. ಅಪ್ಪ, ನೀವು ಕೊಡುವಂಥ ಮಕ್ಕಳನ್ನು ಕೊರತೆ ಇಲ್ಲದಂತೆ ನೀವು ನಡೆಸುವಿರಿ ದೇವರೇ. ನಿಮಗೆ ಪ್ರಿಯರಾದವರಾಗಿ ನೀವು ಬದಲಾಯಿಸಿರಿ ದೇವರೇ. ಕಾರ್ಯಕ್ರಮ ನೋಡುತ್ತಿರುವ ಒಬ್ಬೊಬ್ಬರೊಂದಿಗೆ ನೀವು ಮಾತನಾಡಿರಿ ಅಪ್ಪ, ಮಾತನಾಡಿರಿ. ಕಠಿಣ ಹೃದಯವು ಮಾರ್ಪಡಲಿ ಅಪ್ಪ. ಹೃದಯದಲ್ಲಿ ಕಠಿಣ ಮಾಡಿಟ್ಟಿರುವ ಕೈಗಳಲ್ಲಿ ಕೊಡದಂತೆ ತಡೆ ಮಾಡುವಂತ ಎಲ್ಲ ಕ್ರಿಯೆಗಳು ನಾಶವಾಗಲಿ. ಒಳ್ಳೆಯದನ್ನು ಮಾಡಬೇಕು, ತಮ್ಮಿಂದ ಆದ ಸಹಾಯ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕಪ್ಪ. ಆಶ್ರಯ ಇಲ್ಲದವರಿಗೆ ಆಶ್ರಯ ನೀಡಬೇಕಪ್ಪ. ಸಮಾಧಾನದ ಪ್ರಭು, ನೀವು ಬಂದು ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿರಿ. ಹೃದಯಗಳನ್ನು ತೆರೆಯಿರಿ. ಕಠಿಣ ಹೃದಯಗಳು ಮಾರ್ಪಡಲಿ. ನಿಮ್ಮ ವಾಕ್ಯಕ್ಕೆ ವಿಧೇಯತರಾಗಲಪ್ಪ ದೇವರೇ. ಕಾರ್ಯಕ್ರಮವನ್ನು ನೋಡುತ್ತಿರುವ ಒಬ್ಬೊಬ್ಬರೊಂದಿಗೂ ನೀವು ಮಾತನಾಡಿರಿ ಅಪ್ಪ. ಮಾತನಾಡಿ ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸಿರಿ. ಸಮಾಧಾನದ ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಪ್ರೀತಿಯ ಹೃದಯಗಳಾಗಿ ಯೇಸುವಿನ ನಾಮದಲ್ಲಿ ಬದಲಾಗಲಿ ದೇವರೇ. ಅಪ್ಪ, ಮಾತನಾಡುವ ದೇವರು ನಿಮ್ಮೊಂದಿಗೆ, ಜನರು ಮಾತನಾಡುವಂತೆ ನಿಮ್ಮೊಂದಿಗೆ ಇರುವಂತೆ ಆತ್ಮನಾದವರು ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ನೀವು ಒಬ್ಬೊಬ್ಬರೊಂದಿಗೆ ಮಾತನಾಡಿರಿ. ಕುಟುಂಬಗಳನ್ನು ಆಶೀರ್ವದಿಸಿರಿ. ನಿಮ್ಮ ಶುಭವು ಕೃಪೆಯು ಕುಟುಂಬಗಳನ್ನು ಆವರಿಸಲಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.